ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ಇದನ್ನು FB ಪೇಜಲ್ಲಿ ನೋಡ್ತಾ ಇದ್ದೀರಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಫೇಸ್ಬುಕ್ ಪೇಜ್ ಅಂತ ಹೇಳ್ತಾ, ಏನಿಲ್ಲ ಇವತ್ತು ಸಡನ್ನಾಗಿ ಮಂಜು ಬಂದುಬಿಟ್ರು. ಸೊ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಏನಪ್ಪ ಅಂದರೆ ಔಟ್ಸೈಡ್ ಯಾವಾಗಾದರೂ ವೆಕೇಷನ್ಸ್ ಅಂತ ಹೋದಾಗ ಸೇಫಾಗಿರಿ. ಎಲ್ಲೂ ಅಂದರೆ ಗೊತ್ತಿಲ್ಲದೇ ಇರೋಂಥ ಜಾಗದಲ್ಲೆಲ್ಲ ಸ್ಟೇಯಿಂಗ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಇವತ್ತು ಮಾರ್ನಿಂಗೇ ಅವ್ರ ಮನೇಲಿ ಇದ್ದಿದ್ದರಿಂದ ನನ್ನ ಪಾಡಿಗೆ ನಾನು ಹೊರಟ್ಬಿಟ್ಟು ಡ್ಯೂಟಿಗೆ ಬಂದುಬಿಟ್ಟೆ. ನೋಡೋಣ, ಹೋಗ್ಬಿಟ್ಟು ಕೇಳೋಣ ಏನಾಯಿತು ಅಂತ ಅಂದ್ಬಿಟ್ಟು. ಟಿಫನ್ ಕೂಡ ಮಾಡಲ್ಲ ಮಂಜು ಯಾವಾಗಲೂ ಮನೇಲಿದ್ದಾಗ. ಎಷ್ಟೊಂದು ಜನ ಇನ್ನೊಂದು ಕ್ವೆಶನ್ಸ್ ಕೇಳ್ತಾ ಇದ್ರಿ ನನಗೆ ತುಂಬ ದಿನದಿಂದ, ಯಾಕೆ ಮೇಡಮ್ ನೀವು ಹಣೆಗಿಡಲ್ಲ ಅಂದ್ಬಿಟ್ಟು. ಹಣೆಗಿಡಲ್ಲ ಅಂತ ಅಂದ್ಬಿಟ್ಟು ಪದೇ ಪದೇ ಎಲ್ಲ ವೀಡಿಯೋಸ್ಗೂ FBನಲ್ಲೇ ಕಮೆಂಟ್ಸ್ ಬರ್ತಾಯಿದೆ. ಹಣೆ ಇಡಲ್ಲ ಅಂತ ಏನಿಲ್ಲ, ಬಟ್ ಆದರೆ ಡ್ಯೂಟಿಗೆ ಬರಬೇಕಾದ್ರೆ ನಿಮಗೆಲ್ಲ ಮೆಡಿಕಲ್ ಫೀಲ್ಡಲ್ಲಿರೋರಿಗೆಲ್ಲ ಕಾಮನಾಗಿ ಗೊತ್ತೇ ಇರುತ್ತೆ ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಎನಿವೇಸ್ ಗೈಸ್, ಡ್ಯೂಟಿನ ಸ್ಟಾರ್ಟ್ ಮಾಡೋ ಅಂಥ ಟೈಮು ಒಂದೊಂದು ಸಾರಿ ಅನಿಸುತ್ತೆ ಮಂಜು ಬಂದಾಗ ತುಂಬ ಸರಿ ರಜೆನೇ ಸಿಗಲ್ಲ. ಆವಾಗ ಅಯ್ಯೋ ಏನು ಬೇಜಾರು ಮಾಡ್ಕೋತಾರ ಅಂತ. ಇವತ್ತು ಹಾಗಾಗಿ ಬೇಗ ಡ್ಯೂಟಿ ಮುಗಿಸ್ಬಿಟ್ಟು, ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ನಾನು ಯಾವಾಗಲೂ ಈವ್ನಿಂಗ್ ನಡ್ಕೊಂಡೇ ಹೋಗೋದು, ಬಟ್ ಮಂಜು ಫೋನ್ ಮಾಡಿ ಆಟೋದಲ್ಲೇ ಬರಬೇಕು, ಬೇಗ ಬರಬೇಕು. ನಾನು ಇಲ್ಲ ಅಂತಂದರೆ ಊಟನೇ ಮಾಡಲ್ಲ ಎದ್ಬಿಟ್ಟು. ಮರೆಯ ಅಂಥ ಮನುಷ್ಯ ಅವರು. ನನ್ನ ಜೊತೆಗಿದ್ದು ಫೋರ್ಸ್ ಮಾಡಬೇಕು, ಊಟ ಮಾಡಿ, ತಿಂಡಿ ತಿನ್ನಿ, ಎದೋಳಿ, ಕುತ್ಕೊಳ್ಳಿ ಎಲ್ಲ ನಾನೇ ಹೇಳಬೇಕು. ಮನೆಗೆ ಒಂದು ಸರಿ ಬಂದು ಮಲ್ಕೊಂಡ್ರೆ ಮತ್ತೆ 24 ಅವರ್ಸ್ ಆದರೂ ಊಟ ನಿದ್ದೆ ಏನೋ ಕೇಳೋದೇ ಇಲ್ಲ. ಸುಮ್ಮನೆ ಅವ್ರದ್ದೇ ಒಂದು ಪ್ರಪಂಚದಲ್ಲಿ ಇರ್ತಾರೆ ಅಂತ ಹೇಳ್ತಾ ಆಟೋದಲ್ಲಿ ಬರೋಕ್ಕೆ ತುಂಬ ಬೇಜಾರಾಗುತ್ತಪ್ಪ. ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟೊಂದು ಸರಿ ಓಡಾಡ್ಬೋದು ಸಿಟಿಗೂ ಮನೆಗೂ. ಸೊ ಏನು ಮಾಡೋಕ್ಕಾಗಲ್ಲ. ಮಂಜು ಬೇಗ ಬಂದಿದ್ದರಿಂದ ನಿನ್ನೆ ಅಷ್ಟೇ ನನ್ನ ಗಾಡಿಯಲ್ಲಿ ಪೆಟ್ರೋಲ್ನ ಫುಲ್ ಡ್ರೈ ಮಾಡಿಬಿಟ್ಟು ನಿಲ್ಲಿಸಿದ್ರು. ಸೊ ಆಟೋದಲ್ಲಿ ಹೋಗಿ ಅವ್ರನ್ನ ಎಬ್ಬಿಸ್ಕೊಂಡು ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ಸೀದಾ ನಾನು ಟೌನ್ ಕಡೆ ಕರ್ಕೊಬಂದೆ. ಏನಪ್ಪ ಸ್ಪೆಷಲ್ ಅಂತ ಅಂದರೆ ಏನಿಲ್ಲ, ಮಂಕ್ ಹಿಡ್ದೇ ಇರೋ ಥರ ಮಲಗಿದ್ರು ಯಾಕೋ. ಸೊ ಹಾಗಾಗಿ ಕರ್ಕೊಬಂದೆ. ಏನೋ ಒಂಥರ ಖುಷಿ ಅಂತೆ. ಅವ್ರಿಗೆ ಎಷ್ಟೇ ದುಡ್ಡಿದ್ರೂ ಹೊರಗಡೆ ಎಲ್ಲಿ ಏನೇನು ನೋಡಿದ್ರೂ ತಿನ್ನಬೇಕಂತ ಅನಿಸಲ್ಲ. ನಿನ್ನ ಜೊತೆ ಇದ್ದಾಗ ಏನಾದರೂ ತಿನ್ನಬೇಕು, ಸ್ಪೆಷಲಾಗಿ ಏನಾದರೂ ಟ್ರೈ ಮಾಡಬೇಕು, ಎಲ್ಲಾದರೂ ಹೋಗ್ಬೇಕಂತ ಅನಿಸುತ್ತೆ ಅಂತ ಒಂದು ಕಾಮೆಂಟ್ ಕೊಡ್ತಾಯಿದ್ರು. ನೆಕ್ಸ್ಟ್ ವೆಕೇಷನ್ಸ್ ನಾವು ಗೋವಾ ಪ್ಲ್ಯಾನ್ ಮಾಡಿರೋದ್ರಿಂದ ನಾನು ಕೇಳ್ತಾ ಇದ್ದೆ ಎಷ್ಟು ಖರ್ಚಾಗ್ಬೋದು, ನಮ್ಮ ಬಜೆಟ್ ಎಷ್ಟಿದೆ ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರಿ ಅಂದ್ಬಿಟ್ಟು. ಅವ್ರು ಹೇಳ್ತಿರೋದು ನೋಡಿದ್ರೆ ಹೆವಿ ಕಾಸ್ಟ್ಲಿ ಅಂತ ಅನಿಸುತ್ತೆ. ಅಲ್ಲಿಂದ ಸೀದಾ ಬೇಕ್ರಿಯಿಂದ ಬುಕ್ ಸ್ಟೋರಿಗೆ ಬಂದ್ವಿ. ರಿಷಿಗೆ ಏನಾದರೂ ಕೊಡ್ಸೋದಂತ ಅಂದರೆ ಇಷ್ಟ ಅಂತ ಅನಿಸುತ್ತೆ ಮಂಜುಗೆ. ಯಾವಾಗೂ ಅಷ್ಟೇ ಬಂದಾಗ ಏನಾದರೂ ಕೊಡಿಸ್ತಾ ಇರ್ತಾರೆ. ಅಲ್ಲಿಂದ ಅವನಿಗೆ ನೋಟ್ಬುಕ್ ಮತ್ತು ಕ್ರ್ಯಾನ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಸೀದಾ ನಾವು ರೌಂಡ್ಸ್ ಹೋದ್ವಿ. ಏನೋ ಒಂಥರ ಖುಷಿ ನಮಗೂ. ಅದಕ್ಕೆ ಹೇಳ್ತಿರ್ತೀನಿ ಯಾವಾಗಲೂ ನಿಮ್ಮ ಜೊತೆಗೆ ಇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ದೊಡ್ಡದಾಗಿ ಹೇಳ್ತಾರೆ ಊರಲ್ಲಿ ಏನು ಗೊತ್ತಾಗಲ್ಲ ಬ್ಯಾಂಗ್ಳೂರಲ್ಲಿ ಅಂತ ಅಂದ್ಬಿಟ್ಟು. ಗೊತ್ತಾಗಿರೋಷ್ಟೇನು ಗಡ್ಡೆ ಎಲ್ಲ ಅಂತ ಅಂದ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಗೆಸ್ಸಲ್ಲಿದೆ. ಅವ್ರು ಸೀದಾ ಕರ್ಕೊಂಡು ಹೋಗಿದೆ ಅವರು ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ಇವಾಗ ಹೊಸ್ದಾಗಿ ಓಪನ್ ಆಗಿದೆ ಸಾಯಿ ಬೇಕ್ರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಒಂದು ರೆಡ್ ವೆಲ್ವೆಟ್ ಕೇಕ್ ಒಂದು ಬೇಡಪ್ಪ. ಬರೀ ತಿನ್ನೋದೇ ಕೆಲಸ, ಇನ್ನೇನು ಕೆಲಸ ಇಲ್ಲ. ಗೈಸ್ ಮತ್ತೆ ಕರ್ಕೊಬಂದಿದ್ದಾರೆ ಪಿಜ್ಜಾ ತಿನ್ನೋಕ್ಕೆ. ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಕರ್ಕೊಬಂದು ತಿಂತಾ ಇದ್ದಾರೆ. ನಿಜ ಚೆನ್ನಾಗಿರುತ್ತಾ? ಅವತ್ತು ಸ್ವಲ್ಪ ಈ ಬೇಕ್ರಿ ಇರೋದು ನಮ್ಮ ಜಿಮ್ ಇದೆಯಲ್ಲ ಕೆಳಗಡೆನೆ. ಬೆಳಗ್ಗೆ 5 ಗಂಟೆ ರಾತ್ರಿಗೆ ಹೋಗ್ಬಿಟ್ಟು ಅಲ್ಲಿ ವರ್ಕೌಟ್ ಮಾಡ್ತೀನಿ. ಸಂಜೆ 6 ಗಂಟೆಗೆ ಬಂದು ಪಿಜ್ಜಾ ತಿಂತೀನಿ. ಪಾಪನ್ ತಕ್ಕ ಬರಬೇಕಾಗುತ್ತೆ. ನಮ್ಮ ಮಗನಿಗೆ ತಿನ್ನೋದು ಭಾರಿ ಆಸೆ. ನಿಮ್ಮ ಥರ ಅಲ್ವಾ? ಬ್ರದರ್
ಸರಿ ಅಣ್ಣ ಸೆಂಟ್ರ್ ಮಗ ಮನೆ ಬಿಟ್ನಲ್ಲ ಅವನದ್ರೆ ತಿರ್ಗಾ ಹರ್ಕೊಬತ್ತೀನಿ ಮಾಮ ಬೀಜ ತಿನ್ಕೊಬರ್ತೀನಿ ನನ್ನ ಜೊತೆ ಇರ್ಬೇಕಾದ್ರೆ ಒಂದು ಕೇಳ್ತಾನೆ ಆಯಿತಾ ನಾನೇ ಎಲ್ಲ ಥರ ಆಗಿದ್ದೀನಿ ಅಂತೆ ಗೈ ಹೆಣ ಆಗ್ಬಿಟ್ಟಿದ್ದಾಳೆ ಹೆಣ ಆಗ್ಬಿಟ್ಟಿದ್ದಾಳೆ ಮಧ್ಯಾಹ್ನ ಕರ್ಕೊಂಡು ಹೋಗ್ಬೇಕಾಯ್ತು ನಮ್ಮ ಮಾಮ ಇದೊಂದು ತಿನ್ಕೊಂಡು ನೀನು ಏನು ತಿಂತಲ್ಲ ಹೇಳಿಗೆ ಏನಕ್ಕೆ ತಿಂತಲ್ಲ ಏನಕ್ಕೆ ಹೊರ್ಕೊಟ್ಟು ಬೈತಾ ಇದ್ದೀನಿ ಅಂತ ಇಷ್ಟು ತಿಂದರು ಇದೆ ಅಷ್ಟು ತಿಂದರು ಅದೇ ತಿನ್ನ ತಿಂತಾ ಇರ್ಬೇಕು ತಿನ್ನು ಪಾಪ ಟೀ ಮಾತ್ರ ಅವ್ರು ಕೊಡಿಸಿಲ್ಲ ನಾನೇ ಆಪ್ಷನಲ್ಲಿ ತಗೊಂಡಿದ್ದು ಏಕೆಂದರೆ ನನಗಿಷ್ಟ ಅಂತ ಅಂದ್ಬಿಟ್ಟು ಶುಗರ್ಲೆಸ್ ಟೀ ತಗೊಂಡ್ವಿ ಆದ್ರೂ ಕುಡಿಬಾರ್ದಂತ ಗೊತ್ತು ನೋಡೋಣ ಪಾಪ ಹೋಗ್ಬಿಡ್ತಾರಲ್ಲ ಅನ್ನೋದಕ್ಕೋಸ್ಕರ ತೆಗೆಸ್ಕೊಂಡೆ ಏನಾದರೂ ತಗೊಂತಂದಿದ್ರು ಸೊ ಏನು ತಗೊಳ್ಳೋದು ಫ್ರೂಟ್ಸ್ನೆಲ್ಲ ತಗೊಂಡೆ ಸ್ವಲ್ಪ ಸಾಕು ಹಾಳಾಗ್ಬಿಡುತ್ತೆ ಅಂತ ಅಂದ್ರೂ ಕೇಳಲ್ಲ ಸಮ್ಟೈಮ್ಸ್ ತೊಗೊಬಂದರೆ ಹಾಳಾಗಬೇಕು ಅಷ್ಟು ತೊಗೊಬರ್ತಾರೆ ಒಂದೊಂದು ಸರಿ ತೊಗೊಬನ್ನಿ ಅಂತ ನಾನೇ ಬಿಡಿಸ್ಬೇಕು ಅಲ್ಲಿಂದ ರಿಲಯನ್ಸ್ ಮಾಡ್ಕೋದೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ ಅವ್ರು ಹೋಗ್ತಾರೆ ಅನ್ನೋದನ್ನ ಕೇಳೋಕ್ಕೆ ಬೇಜಾರಾಗುತ್ತೆ ನಮ್ಮ ಜೊತೆಗೆ ಇರಲಿ ಅಂತ ಅನಿಸುತ್ತೆ ಬಟ್ ಆದರೆ ಯಾವಾಗ್ಲೂ ಕಮಿಟ್ಮೆಂಟ್ಸ್ ಇದೆ ಅನ್ನೋದೊಂದು ರೀಸನ್ ಕೊಟ್ಬಿಟ್ಟು ಹೋಗ್ತಾರೆ ಎನಿವೇಸ್ ಗೈಸ್ ನೀವ್ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ನಿಮ್ಮ ಚಾರ್ಟ್ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಬೇಡ ನಿಮ್ಮ ಅಪ್ಪನ ಬರ್ಬೇಕು ನೆಕ್ಸ್ಟ್ ಫುಲ್ ಒಳ್ಳೆದು ನಮ್ಮ ಅಪ್ಪಂಗೆ ದುಡ್ಡು ಕೊಡು ಅಂತವ್ರೆ ನಮ್ಮ ಅಪ್ಪನೇ ನಮಗೆಲ್ಲ ದುಡ್ಡು ಕೊಡೋದಾರ ಬೆಳೆದೋಗೈತೆ ನಮ್ಮ ಲವ್ ಸ್ಟೋರಿ ಇದ್ದಂಗೆ ವೀಡಿಯೋ ಮಾಡೋಣ ಚಿನಿ ಹಾಂ ಕೊಡ್ತೀಯಾ ಕೊಡ್ಲ ಥೋ ಬೇಡ ಸುಮ್ಮನೆ ನಾನು ಕೇಳಿಕ್ಕೆ ಇಲ್ಲ ನಾನು ಕೇಳಿಕ್ಕೆ ಫಾರಿನ್ದು ನನಗೆ ಏನು ನ್ಯೂ ಇಯರ್ಗೆ ಪಾರ್ಟಿ ನಿಮ್ಮ ಅಪ್ಪ ಕೊಡಿಸ್ತಾರೆ ಥೋ ಅಲ್ಲ ನಾವು ಮಾಡೋದು ಬೇಡ ನಾವು ನ್ಯೂ ಇಯರ್ ಪಾರ್ಟಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಎಲ್ಲಿ ಮಾಡೋದು ಚಿನಿ ಊರಿಗೆ ಹೋಗೋಣ ಊರಲ್ಲಿ ನಮ್ಮನೆ ನಿಮ್ಮ ಅಮ್ಮ ಬೈದ್ರೆ ಅಮ್ಮ ಬೈಯಲ್ಲ ಚಿನಿ ನಮ್ಮ ಲವ್ ಸ್ಟೋರಿ ಇದನ್ನು ವೀಡಿಯೋ ಮಾಡೋಣ ಹಾಂ ನಿನ್ನ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀಯಾ ಏನು ಮಾತಾಡ್ತೀಯಾ ಎನಿವೇಸ್ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅವ್ರ ಜೊತೆ ನಮ್ಮ ಲವ್ ಸ್ಟೋರಿ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಬಾಯ್